ಸಂಸದ ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಲೈವ್ನಲ್ಲಿದ್ದಾರೆ. ಈಗ ಫೇಸ್ಬುಕ್ ಲೈವ್ಗೆ ಬಂದು ತಮ್ಮ ಮನದಾಳದ ಮಾತುಗಳನ್ನು ಆಡ್ತಿದ್ದಾರೆ. ಫೇಸ್ಬುಕ್ ಲೈವ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇರುವಂಥ ಪ್ರತಾಪ್ ಸಿಂಹ ಅವರು ಕೇಳಿ. ಕೊಡಗಿನ ಜನ, ಅದ್ರ ವಿಶೇಷವಾಗಿ ಕೊಡಗಿನ ಜನ ತುಂಬಾ ಪ್ರೀತಿ ಮಾಡಿದ್ದೀರಿ. ನಿಮ್ಗೆ ನಿಮ್ ನಿರೀಕ್ಷೆ ಅಷ್ಟು ನನ್ನ ಕೆಲಸ ಅಲ್ಲಿ ಮಾಡಿಲ್ದಲೇ ಇರ್ಬೋದು. ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸನ ಮಾಡಿದ್ದೀನಿ. ಈ ಟರ್ಮಲ್ಲಿ, ಈ 3ನೇ ಟರ್ಮಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೀನಿ. ನಿಮ್ಮ ನಿರೀಕ್ಷೆ ಮೀರಿ ನಿಮ್ಮ ಕೆಲಸನ ಮಾಡ್ತೀನಿ. ಆ ದೇವರು, ಆ ತಾಯಿ ಚಾಮುಂಡಿ, ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ರೆ ಖಂಡಿತ ಕೊಡಗಿನ. ಸಂಸದ ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಲೈವ್ನಲ್ಲಿದ್ದಾರೆ. ಈಗ ಫೇಸ್ಬುಕ್ ಲೈವ್ಗೆ ಬಂದು ತಮ್ಮ ಮನದಾಳದ ಮಾತುಗಳನ್ನು ಆಡ್ತಿದ್ದಾರೆ. ಫೇಸ್ಬುಕ್ ಲೈವ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇರುವಂಥ ಪ್ರತಾಪ್ ಸಿಂಹ ಅವರು ಕೇಳಿ. ಕೊಡಗಿನ ಜನ, ಅದ್ರ ವಿಶೇಷವಾಗಿ ಕೊಡಗಿನ ಜನ ತುಂಬಾ ಪ್ರೀತಿ ಮಾಡಿದ್ದೀರಿ. ನಿಮ್ಗೆ ನಿಮ್ ನಿರೀಕ್ಷೆ ಅಷ್ಟು ನನ್ನ ಕೆಲಸ ಅಲ್ಲಿ ಮಾಡಿಲ್ದಲೇ ಇರ್ಬೋದು. ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸನ ಮಾಡಿದ್ದೀನಿ. ಈ ಟರ್ಮಲ್ಲಿ, ಈ 3ನೇ ಟರ್ಮಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೀನಿ. ನಿಮ್ಮ ನಿರೀಕ್ಷೆ ಮೀರಿ ನಿಮ್ಮ ಕೆಲಸನ ಮಾಡ್ತೀನಿ. ಆ ದೇವರು, ಆ ತಾಯಿ ಚಾಮುಂಡಿ, ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ರೆ ಖಂಡಿತ ಕೊಡಗಿನ ಋಣ ತೀರಿಸ್ತೀನಿ. ಈ ಒಂದು ಟರ್ಮಲ್ಲಿ ಮೈಸೂರಿನ ಋಣನ ಸಾಕಷ್ಟು ತೀರಿಸಿದ್ದೀನಿ. ಇನ್ನು ಏನೇ ನಾನು ಕಲ್ಪನೆ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಕೊಡ್ತೀನಿ. ನಾನು ಇಲ್ಲಿಗೆ ವಿಚಾರಕ್ಕೆ ಬರೋದಾದ್ರೆ, ಇವೆಲ್ಲ ಕೆಲಸಗಳು ಮಾಡಿದೆ. ಟೊಬ್ಯಾಕೋ ಗ್ರೋವರ್ಸು ಕಮಿಷನ್ ತೆಗೆಸ್ತೆ, ಇದು ಪೆನಾಲ್ಟಿ ತೆಗೆಸ್ತೆ. ಅವರಿಗೆ ಈ ಸರಿ 288 ರೂಪಾಯಿ ಟಾಪ್ ಪ್ರೈಸ್ ಸಿಕ್ಕಿದೆ. ನಿಮಗೆ ಆಲ್ಮೋಸ್ಟ್ 280 ರೂಪೀಸ್ ಆವರೇಜ್ ಪ್ರೈಸ್ ಸಿಕ್ತು. ಕಳೆದ ಸರಿ 118 ರೂಪಾಯಿ ಇತ್ತು. ಈ ಸರಿ 280 ಮೇಲೆ ಆವರೇಜ್ ಪ್ರೈಸ್ ಸಿಕ್ಕಿದೆ. ಇಷ್ಟೆಲ್ಲ ಕೆಲಸ ಮಾಡಿದ್ವಿ. ಪ್ರತಿಯೊಂದು ಪಿರಿಯಾಪಟ್ಟಣ, ಹುಣಸೂರು, ಪಿರಿಯಾಪಟ್ಟಣಕ್ಕೆ 303 ಹ್ಯಾಬಿಟಾಟ್ಗಳಿಗೆ, ಏನು ಜನವಸತಿ ಕೇಂದ್ರಗಳಿಗೆ ಏಕಕಾಲಕ್ಕೆ ಕಾವೇರಿ ನದಿಯಿಂದ ಅಡ್ಡದ ಮುಖಾಂತರವಾಗಿ ನೀರನ್ನು ತಂದು ಕೊಡುವಂತ 239 ಕೋಟಿ ರೂಪಾಯಿನಲ್ಲಿ ನಾನು ಆ ಯೋಜನೆ ತಮ್ಮ ಜಲ್ ಜೀವನ್ ಮಿಷನ್. ಬಸವರಾಜ ಬೊಮ್ಮಾಯಿ ಸಾಹೇಬ್ರು ನನಗೊಂದಿನ ಬೈದಿದ್ದನ್ನ, ನೀವು ಬೈದ್ರು ಅಂತೇಳಿ ತರಡೆ ತೆಗೆದ್ರು, ನೀನು ಅತಿ ಬುದ್ಧಿವಂತ ಅಂದ್ರು ಅಂತಲ್ಲ. ನಾನು ಯಾರ್ದು ಟ್ರಾನ್ಸ್ಫರ್ಗೆ ಯಾವತ್ತೂ ಕೂಡ ಚೀಟಿ ಇಟ್ಕೊಂಡು ಹೋದನಲ್ಲ. ಯಾವ ಪಾಲಿಟಿಷಿಯನ್ ಏನೋ ಮಾಡ್ಬೋದು. ನಾನು ಹೋಗಿ ನನ್ನ ಕ್ಷೇತ್ರ ಜನರ ಪರವಾಗಿ ನಾನು ಬಯಸ್ಕೊತೀನಿ. ಕಾಲಿಡ್ಕೊಳ್ತೀನಿ. ಏನು ಬೇಕಾದ್ರೂ ನಾನು ಹೋಗ್ಬಿಟ್ಟು ನಾನು ದೈನೇಶಿದಾಗಿ ಕೆಲಸ ಮಾಡ್ತೀನಿ. ನನಗೂ ನಿಮಗೂ ವ್ಯತ್ಯಾಸ ಏನು ಗೊತ್ತಾ? ಸರ್ ಈ ಕೆಲಸ ಮಾಡ್ಕೊಡಿ ಅಂತೀರಿ. ನಾನು ಮಂತ್ರಿಗಳ ಹತ್ರ ಸರ್ ಈ ಕೆಲಸ ಮಾಡ್ಕೊಡಿ. ನೀವು ನಿಮ್ಮ ಮಧ್ಯದಲ್ಲಿ ಬೇಡುವ ಹಂತ ಬೇರೆ ಇದೆ ಅಷ್ಟೇ. ನೀವು ನನ್ನನ್ನು ಕೈ ಮುಗಿತೀರಿ, ನಾನು ಅವ್ರ ಕೈ ಮುಗಿತೀನಿ, ಅವ್ರ ಕಾಲು ಹಿಡಿತೀನಿ. ಟೊಬ್ಯಾಕೋ ಗ್ರೋವರ್ಸಿಗೂ ಕೂಡ ಅಡಿಷನಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ಗೆ ಹೋಗಿ ಹೇಳಿದೆ, ಸರ್ ನಾನು ನಿಮಗೆ ಐ ವಿಲ್ ಹೋಲ್ಡ್ ಯುವರ್ ಫೀಟ್ ಅಂತಂದೆ. ಇದನ್ನ ಕಾಮರ್ಸ್ ಮಿನಿಸ್ಟರ್ ಪ್ರತಿ ಸರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನೇನೋ ಹೇಳ್ತಾರೆ ಅಂತ ಹೇಳಿ ನನಗೆ ಯಾವಾಗಲೂ ಫೈಲನ್ನ ವಾಪಸ್ ಹಾಕ್ತೀರಿ. ನಮ್ಮ ಅನ್ರಿಜಿಸ್ಟರ್ಡ್ ಗ್ರೋವರ್ಸಿಗೆ, ಅನಧಿಕೃತ ತಮ್ಮ ಹೊಗೆಸೊಪ್ಪು ಬೆಳೆಗಾರರಿಗೆ ಲೈಸೆನ್ಸ್ ಕೊಡಿ ಅಂತ ಅವರನ್ನು ಕೂಡ ಕೇಳ್ಕೊಂಡು ಮಾಡಿದೆ. ಹುಣಸೂರಿಗೆ 294 ಜನವಸತಿ ಕೇಂದ್ರಗಳಿಗೆ ಏಕಕಾಲಕ್ಕೆ ಹಳೆ ಉಂಡುವಾಡಿಯಿಂದ ಕುಡಿಯುವ ನೀರಿನ ಯೋಜನೆ ತಗೊಂಡಿದ್ದೀನಿ. 213 ಕೋಟಿ ರೂಪಾಯಿನಲ್ಲಿ ಅದ್ರ ಕಾಮಗಾರಿ ಪ್ರಾರಂಭ. ಇನ್ನು 2 ವರ್ಷದಲ್ಲಿ ಪ್ರತಿ ಮನೆಯಲ್ಲಿ ಟ್ಯಾಪ್ಡ್ ವಾಟರ್ ಇರ್ತದೆ. ಟ್ಯಾಪ್ ತಿರ್ಸಿದ್ರೆ ಗ್ಯಾಸು ಬರುತ್ತೆ. ಈ ಕೆಲಸ ಮಾಡೀನಿ. ಇವನೇನು ಜಗಳ ಮಾಡ್ತಾನೆ ಅಂತ. ಗ್ಯಾಸ್ ಪೈಪ್ ಲೈನ್ ಹಾಕಿರೋ ನನ್ಗೇನ್ರಿ ಇಲ್ಲಪ್ಪ. ನಾನು ಕೂತ್ಕೊಂಡು ಮೂರದಲ್ಲಿ ಬದಲಿ ಸೈಟ್ಗಳನ್ನ ಎಲ್ಲ ಮಾಡಿಸ್ಕೊಂಡು, ಯಾರೋ ಬರ್ತಾರೆ, ರೈತಂದು ಭೂಮಿ ಕಳೆದೋಗಿರ್ತದೆ, 50% ರೇಷಿಯೋದಲ್ಲಿ ಮಾಡ್ಕೊಂಡಿದ್ರೆ ನಾನು ಇವತ್ತು 100 ಕೋಟಿಗೆ ಇರ್ತಾ ಇದ್ದೆ. ನಾನು ಮೂಡಾದಲ್ಲಿ ನಾನು ಬಿದಿರುಗೂಡಿಂದ 2ನೇ ಸ್ಟೇಜ್ ನೀರು ತಗೋಬೋದಕ್ಕೋಸ್ಕರವಾಗಿ, ಕಬ್ಬಿನಿಂದ ನೀರು ತರೋದಕ್ಕೋಸ್ಕರ 150 ಕೋಟಿಗೋಸ್ಕರ ಹೊಡೆದಾಡಿದ್ದೀನಿ. ನಾನು ಮೂಡಾದಲ್ಲಿ 50-50 ಸೈಟಿಗೆ ಹೋಗ್ಲಿಲ್ಲ ಯಾವತ್ತೂ ಕೂಡ. ಕೆಲಸವನ್ನು ಮಾಡಿದ್ದೀನಿ ನಾನು. ಹಾಗೆ ಇವೆಲ್ಲ ವ್ಯವಹಾರ ಬಿಟ್ಟು ಜನರ ಜೊತೆಗೆ ಜನರಿಗೋಸ್ಕರ ಕೆಲಸವನ್ನು ಮಾಡಿದೆ. ಮೈಸೂರಿಗೆ ರಿಂಗ್ ರೋಡ್ನ ಆಸ್ಫಾಲ್ಟಿಂಗ್ ಮಾಡಿಸಿದೆ, ನ್ಯಾಷನಲ್ ಹೈವೇ ಮಾಡಿಕೊಂಡೆ, ಕರೆಂಟ್ ಹಾಕಿಸಿದೆ. ಇವತ್ತು ರಿಂಗ್ ರೋಡಲ್ಲಿ ನೀವು ರಾತ್ರಿ 9 ಗಂಟೆಗೆ ಹೋಗಿ ವಾಕ್ ಮಾಡೋರು ಜನ ಇರ್ತಾರೆ. ಮೊದಲೇನು ಮೋರಿ ಹತ್ರ ಹೋಗ್ಬಿಟ್ಟು ಬಾಟ್ಲು ಬಿಚ್ಕೊಂಡು ಕೂತಿರೋರು ಇದ್ರು, ಚೈನ್ ಸ್ನ್ಯಾಚ್ ಮಾಡೋಕೆ ಬರೋರು. ಇವತ್ತು LED ಲೈಟ್ ಹಾಕಿರೋದ್ರಿಂದ ಎಷ್ಟು ಚಂದವಾಗಿದೆ ನೋಡಿ. ವಾಕ್ ಮಾಡ್ತಾರೆ, ಧೈರ್ಯದಿಂದ ಹೋಗ್ತಾರೆ. ಅದ್ರ ಮೀಡಿಯಾನಲ್ಲಿರೋ ಗಿಡ ಹಾಕ್ಸಿರೋದು ನಾನು, ಸೈಡಲ್ಲಿ ಸರ್ವಿಸ್ ರೋಡಲ್ಲಿರೋ ಗಿಡ ಹಾಕ್ಸಿರೋದು ನಾನು. ಯಾಕಂದ್ರೆ ಮಲ್ನಾಡಿಂದ ಬಂದಿರೋ ನಾನು. ಮರಗಿಡಗಳ ಬಗ್ಗೆ ನನಗೂ ಪ್ರೀತಿ ಇದೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ತಂದೆ. ಹಾಗೆ ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿಗೋಸ್ಕರ 80 ಕೋಟಿನ ತಗೊಂಡ್ಬಂದೆ. ಇನ್ಲ್ಯಾಂಡ್ ಕಂಟೈನರ್ ಡಿಪೋ ನಾಳೆ ಬೆಳಗ್ಗೆ ಇನಾಗ್ರೇಟ್ ಮಾಡ್ತಿದ್ದೀನಿ. ಅದು ಮೋದಿಜಿಯವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿಂದ ಇನಾಗ್ರೇಟ್ ಮಾಡ್ತಾರೆ. ರಾಜ್ಯದ 2ನೇ ಇನ್ಲ್ಯಾಂಡ್ ಕಂಟೈನರ್ ಡಿಪೋ, ಒಂದು ವೈಟ್ ಫೀಲ್ಡ್ ಅಲ್ಲಿ ಇದೆ, ಅದನ್ನ ಮೈಸೂರಿಗೆ 2ನೇ ತಗೊಂಡ್ಬಂದಿದ್ದೀನಿ. ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೂಡ್ಸ್ ಟರ್ಮಿನಲ್, ರೈಲ್ವೆ ಗೂಡ್ಸ್ ಟರ್ಮಿನಲ್ ಅಂತ. ಯಾಕಂದ್ರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್, ಅದನ್ನು ತಗೊಂಡ್ಬಂದಿದ್ದೀನಿ.
ಹಾಗೆ ಕೊಡಗಿನಲ್ಲೂ ಕೂಡ ನಿಮಗೆ ಕ್ರಿಟಿಕಲ್ ಕೇರ್ ಸೆಂಟರ್ ಮಾಡಲಿಕ್ಕೆ 29 ಕೋಟಿನ ತಗೊಂಡ್ಬಂದೆ. ಅದಕ್ಕೆ 100 ಕೋಟಿ ರೂಪಾಯಿನ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಅದನ್ನ ನ್ಯೂ ಮೆಡಿಕಲ್ ಕೌನ್ಸಿಲ್ ಬಿಲ್ ಪ್ರಕಾರವಾಗಿ ಅದನ್ನ 750 ಬೆಡೆಡ್ ಮಾಡಬೇಕು. ಅದಕ್ಕೋಸ್ಕರ ಅದ್ರ ಬಿಲ್ಡಿಂಗ್ ವಿಸ್ತರಣೆ ಮಾಡಲಿಕ್ಕೆ ಅದಕ್ಕೂ 100 ಕೋಟಿ ತಗೊಂಡ್ಬಂದಿದ್ದು. ಅಲ್ಲೂ ಕೂಡ ಜಲ್ ಜೀವನ್ ಮಿಷನ್ ಅಲ್ಲಿ 150 ಕೋಟಿ. ಹಾಗೆ ಅಮೃತ್ ಯೋಜನೆಯಲ್ಲಿ ಕುಶಾಲನಗರ, ಸೋಮವಾರಪೇಟೆ, ಮಡಿಕೇರಿ ಮತ್ತು ವಿರಾಜಪೇಟೆ ಇದ್ರದ್ದು ಕುಡಿಯೋ ನೀರು ಕೊಡೋದಕ್ಕೋಸ್ಕರ 146 ಕೋಟಿ ತಗೊಂಡಿದ್ವಿ. ಎಲ್ಲ ನಮ್ಮ MLA ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಮೈಸೂರಿನಲ್ಲಿ 4 ಪಟ್ಟಣ ಪಂಚಾಯತಿ, 1 ನಗರಸಭೆಯ ಕುಡಿಯೋ ನೀರನ್ನು ಕೊಡೋದಕ್ಕೋಸ್ಕರವಾಗಿ 361 ಕೋಟಿ ರೂಪಾಯಿ ತಗೊಂಡಿದ್ದೀನಿ. ಎಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಹಳೆ ಗುಂಡುವಾಡಿ ಜಿ ಟಿ ದೇವೇಗೌಡ ಕನಸಿನ ಕೂಸು ಅದಕ್ಕೆ ಇನ್ನೂ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ಬಿಟ್ಟು ಅದಕ್ಕೂ ಕೂಡ ಅದರಿಂದಲೂ ಕುಡಿಯೋ ನೀರನ್ನ ತಗೊಂಡ್ಬರ್ತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿರೋ ಜೊತೆಗೆ ಮೈಸೂರಿಗೆ ಮೆಟ್ರೋ ತರ್ತೀನಿ. ನಾನು ಪ್ರಾಮಿಸ್ ಮಾಡಿದ್ದೀನಿ, ಮೆಟ್ರೋ ತರ್ತೀನಿ. ನೀವು ಯಾರು ನನ್ನ ಕ್ರಿಕೆಟ್ ಸ್ಟೇಡಿಯಂ ಮಾಡು ಅಂತ ಹೇಳಿಲ್ಲ. ಉಯ್ಲಾಳು ಹತ್ರ ಅದಕ್ಕೂ ಜಾಗ ಕೊಡಿಸಿ ಅದನ್ನೂ ಕೂಡ ಮಾಡಿಸ್ತೀನಿ. 26 ಎಕರೆ ಜಾಗ ಕೊಡಿಸಿದ್ವಿ. ಬ್ರಿಜೇಶ್ ಪಟೇಲ್ ಅವ್ರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಅವರು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೂ ಮುಂದೆ ಬಂದಿದ್ದಾರೆ. ಎಲ್ಲ ಕೆಲಸನೂ ಮಾಡಿದ್ದೀನಿ. ನಾನು ನಿಮಗೆ ಅದ್ರ ಜೊತೆಗೆ ಗ್ರೇಟರ್ ಮೈಸೂರು ಕನ್ಸ್ಕೊಂಡಿನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡು. ನೀವೆಲ್ಲ ಟಿವಿಯಲ್ಲಿ ಎಲ್ಲ ಪ್ರತಾಪ್ ಸಿಂಹ ಟಿಕೆಟ್ ಸಿಗುತ್ತೋ ಇಲ್ವಾ ನೋಡಿ, ಅದು ತಾಯಿ ನಿರ್ಧಾರ ಮಾಡ್ತಾಳೆ. ಇಲ್ಲಿವರೆಗೂ ಅವಕಾಶ ಕೊಟ್ಟಾಳೆ. ನಾನು ಐ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡೆಸ್ ಚಾಮುಂಡೇಶ್ವರಿ ಅಂಡ್ ಕಾವೇರಿ ಮಾತಾ, ಇಗ್ಗುತಪ್ಪ, ಹಾಗೆ ದ ಪೀಪಲ್ ಆಫ್ ಮೈಸೂರು ಮತ್ತು ಕೊಡಗು. ನೀವು ಇಷ್ಟು ಕೊಟ್ಟಿದ್ದೀರಿ. 10 ವರ್ಷ ಕೆಲಸ ಮಾಡೋ ಅವಕಾಶನ ನೀವು ಕೊಟ್ಟಿದ್ದೀರಿ. ನೀವು 30 ವರ್ಷದಲ್ಲಿ ಯಾರನ್ನ ರಿಪೀಟ್ ಮಾಡಿಲ್ಲ, ನನ್ನನ್ನು ರಿಪೀಟ್ ಮಾಡಿರಿ. ಇದಕ್ಕಿಂತ ನನಗೇನು ಮಾಡಲ್ಲ. ನಾನು ನಿಮ್ಮ ಮನೆ ಸುತ್ತೀನಿ. ನಾನು ಲೀಡ್ರ್ ಮನೆಗೆ, ನಾನು ಪೊಲಿಟಿಕಲ್ ಸರ್ವೈವಲ್ಗೋಸ್ಕರ ಯಾರ್ದ ಮನೆ ನಾನು ಸುತ್ತಲ್ಲ. ಇಷ್ಟು ನಾನು ಕೆಲಸವನ್ನು ಮಾಡಿದ್ದೀನಿ. ಜೊತೆಗೆ ಈ ಒಂದು ಗ್ರೇಟರ್ ಮೈಸೂರು ಕನಸು ಜೊತೆಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೂ ಕೂಡ ನಿನ್ನೆ ನಿತಿನ್ ಗಡ್ಕರಿ ಅವ್ರ ಹತ್ರ ಕೇಳಿದ್ದೀನಿ. ಕೊಡ್ತೀವಿ, ಕನ್ಸ್ಟ್ರಕ್ಷನ್ ಕಾಸ್ಟ್ 5,000 ಅಲ್ಲ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಮಹಾದೇವಪ್ಪನವರು ಇದ್ರು. ಜಾತಿಯ ಒಡಕುಗಳಿದೆ. ಇದ್ರ ಮಧ್ಯದಲ್ಲಿ ನಾನು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಮಾಡಬೇಕು, ಪಾಲಿಟಿಕ್ಸ್ ಮಾಡಬೇಕು, ಸಂಘಟನೆ ಕಟ್ಟಬೇಕು, ಎಲ್ಲ ಕೆಲಸಗಳು ನನ್ನ ತಲೆ ಮೇಲೆ ಬಂತು. ನನಗೆ ಆ ಥರ ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಯಾವ ಥರ ಸುಮ್ಮನೆ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬೆಳೆಸಿಲ್ಲ, ಇವ್ರು ಬೆಳೆಸಿಲ್ಲ, ಅಲ್ಲರಿ ನಾನು ಬೆಳೆಸಿಲ್ಲ, ಇವರೆಲ್ಲ ಸೋತ್ಕೊಂಡು ಕೂತಾರಲ್ಲ, ಅವ್ರವ್ರ ಕಾರಣಕ್ಕೋಸ್ಕರ ಅವ್ರು ಸೋತ್ಕೊಂಡು ಕೂತಿರೋದೇ ಹೊರತು. ಇವಾಗ ನಾಳೆ ಬೆಳಗ್ಗೆ ನನಗೆ ಟಿಕೆಟ್ ಕೊಂಡು ನಾನು 2 ರಿಂದ 3 ಲಕ್ಷ ಮಾಡೋದು ಅಥವಾ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರ್ಬೋದು ಅಷ್ಟೇ. ಅದಕ್ಕೆ ನಾನು ಕಾರಣ ಆಗಿರಲ್ಲ. ನಾನು ಬರ್ಬೇಕಾದ್ರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ 13 ಸೀಟ್ ಇತ್ತು ಬಿಜೆಪಿದು, ಇವತ್ತು 23 ಸೀಟ್ ಇದೆ. ಹಂಗಾರೆ ಕ್ರೆಡಿಟ್ ನನಗೆ ಕೊಡಿ. ಇದೆಲ್ಲ ಸುಮ್ಮನೆ ಬಂದ್ಬಿಟ್ಟು ಕಾರ್ಯಕರ್ತರ ಮೊನ್ನೆ ನಮ್ಮಲ್ಲಿ ಇದಾಯ್ತು, ಏನು ಅಭಿಪ್ರಾಯ ಸಂಗ್ರಹಣೆಗೆ ಈಶ್ವರಪ್ಪನವ್ರು ಬಂದಿದ್ರು. ಕಾರ್ಯಕರ್ತರು ಯಾರ ಪರ ನಿಂತಿದ್ದಾರೆ? ನೆನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ಕಾರ್ಯಕರ್ತರು ಯಾರಿಗೆ ಜೈಕಾರಕ್ಕೆ ಹೋಗಿದ್ರು? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಕ್ಯಾಂಪೇನ್ ನಡೀತಾ ಇದೆಯಲ್ಲ, ಯಾಕೆ ಮಾಡ್ತಾ ಇದ್ದಾರೆ? ಯಾವ ಕ್ಷೇತ್ರದಲ್ಲಿ ಈ ವ್ಯಕ್ತಿ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ 28 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರವ್ರ MP ಪರವಾಗಿ ನಿಂತಿದ್ದಾರೆ ನೀವು ಹೇಳಿ ನೋಡೋಣ. ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು, ಅವನಿಗೆ ಅವಕಾಶ ಮಾಡಿಕೊಡ್ಬೇಕು, ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ್ದಲ್ಲ. ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಸ್ಥಾನಮಾನನೂ ಅಲ್ಲ. ನಿಮ್ಮ ಹೃದಯದಲ್ಲಿ ಸೀಟ್ ಕೊಟ್ಟಿದ್ದೀರಲ್ಲ, ನಂಗೆ ಸಾಕು. ಅದು ನನಗೆ ನಾಳೆ ಬೆಳಗ್ಗೆ ಪಾರ್ಟಿಯಿಂದ ಸೀಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಏನೇ ಆಗಲಿ ನೀವು ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ವಾ, ಇದು ಸಾಕು. ಎಷ್ಟೋ ಪಾಲಿಟಿಷಿಯನ್ಸು 40 ವರ್ಷ 50 ವರ್ಷ ಪಾಲಿಟಿಕ್ಸ್ ಮಾಡಿ ಅನಾಮಧೇಯರಾಗಿ ಸತ್ತೋಗ್ತಾರೆ. ಏನು ಸಾಧನೆ ಇರಲ್ಲ. ಏನು ಅವರು ನನಗೆ ಕೆಲವು ಶಬ್ದನ ಹೇಳಕ್ ಹೋದ್ರೆ ತಪ್ಪಾಗಿ ಅದನ್ನು ಭಾವಿಸ್ಬಿಟ್ಟು ಮೀಡಿಯಾದವ್ರು ಇದು ಮಾಡ್ತಾರೆ. ಅವ್ರ ಸಾಧನೆ ಏನು ಇರಲ್ಲ. ಅವ್ರ ಸುತ್ತಮುತ್ತಲ ಆಚೆಗೆ ಅವ್ರ ಸಾಧನೆ ಏನು ಇರಲ್ಲ. ಜನನೂ ಏನು ಹೇಳಕ್ ಜನಕ್ಕೂ ಏನು ಇರಲ್ಲ. ಆದರೆ ನೀವು ನನಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ, ಆಯ್ತು ನನ್ನ ಕ್ಷೇತ್ರದ ಆಚಾರ್ಯ ಎಲ್ಲೋ ಮಂಗಳೂರವರು, ಎಲ್ಲೋ ಉಡುಪಿಯವರು, ಎಲ್ಲೋ ಚಿಕ್ಕಮಗಳೂರವರು, ಎಲ್ಲೋ ಕಾರವಾರದವರು, ಎಲ್ಲೋ ರಾಯಚೂರವರು, ಎಲ್ಲೋ ನಿಮಗೆ ಬಳ್ಳಾರಿಯವರು ಇರ್ಬೋದು, ಎಲ್ಲೋ ವಿಜಯಪುರದವ್ರು ಇರ್ಬೋದು, ಎಲ್ಲೋ ರಿಸರ್ವ್ ಕ್ಷೇತ್ರದವ್ರು ಕೂಡ ನೀ ಬಾ ಅಂತ ಹೇಳ್ತಿರಲ್ಲ. ಅಂದ್ರೆ ನಿಮಗೆ ಪ್ರತಾಪ್ ಸಿಂಹ ನಿಮ್ಮನೆ ಕೆಲಸದವನ ಥರ ಮಾಡ್ತಾನೆ, ದುಡಿತಾನೆ, ಅವನು ಹೇಳಿದ್ದನ್ನು ಮಾಡ್ತಾನೆ, ಅವನಾಗೆ ಹೇಳಿ ಅವನಾಗೆ ಅದನ್ನು ಅಚೀವ್ ಮಾಡ್ತಾನೆ ಅನ್ನೋ ವಿಶ್ವಾಸನ ನೀವು ನನ್ನ ಮೇಲೆ ಇಟ್ಕೊಂಡಿದ್ದೀರಲ್ಲ. ಇದ್ರ ಮುಂದೆ ಯಾವ ಸ್ಥಾನನೂ ಬೇಕಾಗಿಲ್ಲ, ಯಾವ ಸೀಟು ಇದಕ್ಕಿಂತ ದೊಡ್ಡದಲ್ಲ. ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ರಲ್ಲ ಈ ಪ್ರೀತಿನೇ ಸಾಕು ನಮಗೆ. ನಾನು ಅದಕ್ಕೆ ನಿಮಗೆ ತುಂಬ ಜನ ನೀವು
ಪ್ರೀತಿಯಿಂದ ನನಗೆ ಟ್ವೀಟ್ ಮಾಡಿದೆ, ಸರ್ ನಿಮಗೆ ಸಿಗಲಿ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ನನಗೆ, ಸರ್ ಮಾದಾಪುರ ಇದಕ್ಕೆ ಹೋಗಿದ್ದೆ, ನಾನು ಬೆಟ್ಟಕ್ಕೆ ಹೋಗಿದ್ದೆ, ನಿಮ್ಗೆ ಹಾರೈಕೆ ಮಾಡ್ಕೊಂಡಿದ್ದೀನಿ ಸರ್. ನನಗೆ ನೆನ್ನೆ ಒಬ್ರು ಕಾಲ್ ಮಾಡಿದ್ರು, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ ಸರ್, ನನಗೆ ಅಲ್ಲೊಂದು ಈಗ ಅರ್ಚನೆ ಆಗ್ತದೆ ಸರ್, ಫೋಟೋ ಕಳಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಎಷ್ಟು ದೇವಸ್ಥಾನಕ್ಕೆ ನೀವು ಹೋಗಿ ನೀವು ಪ್ರಾರ್ಥನೆನ ಇಟ್ಟಿದ್ರಲ್ವ, ನೀವು ಪ್ರಾರ್ಥಿಸಿದ್ರಲ್ಲ ನನಗೋಸ್ಕರವಾಗಿ. ಈ ಪ್ರೀತಿ ಎಷ್ಟು ಜನ ಸಿಗುತ್ತೆ ಹೇಳಿ? ಎಷ್ಟು ಜನ MP ಗಳಿಗೆ ಈ ಪ್ರೀತಿ ಸಿಗ್ತಾ ಇದೆ? ಇಷ್ಟು ಕೊಟ್ಟಿದ್ರಲ್ಲ, 10 ವರ್ಷಕ್ಕೆ ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ, 10 ವರ್ಷಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಕ್ಷೇತ್ರದಾಚೆಗೂ ಕೂಡ ನಾನು ಸಂಪಾದನೆ ಮಾಡ್ಕೊಂಡಿಲ್ಲ. ಯಾವ MP ಗೆ ಅವ್ರವ್ರ ಕ್ಷೇತ್ರದಲ್ಲಿ ಜನ ಬಂದ್ಬಿಟ್ಟು ಇವ್ನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನ ಜಾತಿಯವ್ರ ಆಚೆಗೂ ಕೂಡ ಯಾರು ಬಂದು ಕೇಳ್ತಾರೆ ಹೇಳಿ? ನಾನು ಯಾವತ್ತೂ ಜಾತಿ ಭಾವನೆನೂ ಮಾಡಿಲ್ಲ, ಯಾವತ್ತೂ ಆ ಥರ ಟ್ರೀಟು ಮಾಡಿಲ್ಲ. ನನ್ನ ಪರ್ಸನಲ್ ಸ್ಟಾಫಲ್ಲೂ ಕೂಡ ನಾನು ಯಾರನ್ನೂ ಜಾತಿಗಳನ್ನ ಇಟ್ಕೊಂಡಿಲ್ಲ. ಎಲ್ಲ ಜಾತಿಯವರು ಇದ್ದಾರೆ ನನ್ನ ಜೊತೆ. ಕುರುಬರಿದ್ದಾರೆ, ಲಿಂಗಾಯತರಿದ್ದಾರೆ, ನಾಯಕರಿದ್ದಾರೆ, SC ಇದ್ದಾರೆ, ನನ್ನ ಜೊತೆ ಕೆಲಸ ಮಾಡೋರು. ನಾನು ಯಾವತ್ತೂ ಕೂಡ ನಾನು ಹಿಂದೂವಾಗಿ ಮಾಡಿದ್ದೀನಿ. ನಾನು ಎಲ್ಲರೂ ಪ್ರೀತಿಯಾಗಿ ಇಟ್ಕೊಂಡು ಹೋಗಿದ್ದೀನಿ. ನಾನು ಹನುಮಾನ್ ಜಯಂತಿ ಮಾಡ್ಬೇಕಾದ್ರೆ ನನ್ನ ಜೊತೆ ನನ್ನ SC ಹುಡುಗರು ನನ್ನ ಜೊತೆ ನಿಂತಿರೋರು. ಇವತ್ತು ನಾನು ಗಾಂಧಿನಗರಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅಣ್ಣ ಅಂತ ಕರೀತಾರೆ ನನ್ನನ್ನು. ನಾನು ಅವ್ರ ಮನೆಗೆ, ಎಲ್ಲ ರಾಜಕಾರಣಿಗಳು ಕೂಡ ಯಾರ್ದೋ ಮನೆಗೆ ಇದಕ್ಕೆ ಮದುವೆ ಕರೆದ್ರೆ ಮದುವೆಗೆ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂತಂದ್ರೆ ಕವರ್ ಕೊಟ್ಬಿಟ್ಟು ಬರ್ತಾರೆ. ಆದರೆ ನಾನು ಅವ್ರದ್ದು ಮನೆಗೆ ಹೋಗ್ತೀನಿ, ಊಟ ಕೂತ್ಕೋತೀನಿ ಅವ್ರ ಜೊತೆ ನಾನು ಬೀಗರೂಟಿಗೆ ಹೋದಾಗ ಅವ್ರ ಜೊತೆ ಬೀಗರೂಟಕ್ಕೂ ನಾನು ಕೂತ್ಕೋತೀನಿ. ಅಣ್ಣ ನಮ್ಮ ಜೊತೆ ಬಂದು ಕೂತ್ಕೊಂಡಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಯಾರೋ ಬೇಕು. ನನ್ಗೆ ಆ ಥರ ನಂಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ನಾನು ನನ್ನ ಹಾಸ್ಟೆಲ್ ಜೀವನದಿಂದಲೂ ಕೂಡ ನಾನು ಬೇರೆಯವ್ರ ಜೊತೆನೇ ಬೆಳೆದಿದ್ದೆ. ನಾಳೆ ಹೈಕಮಾಂಡ್ನಿಂದ ಸೀಟು ಸಿಗುವ ವಿಶ್ವಾಸವಿದೆ, ನನಗೆ ನಿಮ್ಮ ಹೃದಯದಲ್ಲಿ ಸ್ಥಾನವನ್ನ ಕೊಟ್ಟಿದ್ದೀರಿ. ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಲೈವ್ ಬಂದು ತಮ್ಮ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಭಾವನಾತ್ಮಕವಾಗಿ ನಾಳೆ ಟಿಕೆಟ್ ಕೊಡ್ತಾರೆ, ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ, ನನಗೆ ನಿಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀರಿ. ನೀವು ಕೊಟ್ಟ ಪ್ರೀತಿಗಿಂತ ದೊಡ್ಡ ಗೌರವ ಇಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರಲ್ಲ, ಹಾಗಿದ್ದ ಮೇಲೆ ಇದಕ್ಕೆ ಹೆಚ್ಚಿನದ್ದು ಇನ್ನೇನು ಬೇಕು? ಫೇಸ್ಬುಕ್ ಲೈವ್ನಲ್ಲಿ ಪ್ರತಾಪ್ ಸಿಂಹ ಅವರು ಮಾತನಾಡ್ತಿದ್ದಾರೆ, ಕೇಳಿ. ಮಾತಾಡದೆ ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು ಅಂತ. ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮೆಲ್ಲರ ಹಾರೈಕೆ ಮುಂದಿನ ದಿನಗಳಲ್ಲೂ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ. ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ, ಒಳ್ಳೆಯವರ ಹಾರೈಕೆ, ಪ್ರೀತಿ, ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ? ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತು. ಅದು ಕಳೆದ 3 ದಿನಗಳನ್ನ ನೋಡಿದೆ. ನಾನು ಎಷ್ಟೋ ಸರಿ ನಾನು ಏನೋ ಒಂದ್ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ, ಆದ್ರೆ ಮೂಡಿಯವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಬೈಕೊಂಡು ಓಡಾಡೋರು ಕೂಡ ನನ್ನನ್ನು, ಅಯ್ಯೋ ಅವನಿಗೆ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು, ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಅವ್ನು ಏನಾರು ಇರಲಿ ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ಬೈತಾ ಇದ್ದವರು ಫೇಸ್ಬುಕ್ಕಲ್ಲಿ ಇವನಿರಬೇಕು. ಎಡಪಂಥೀಯರು ಕೂಡ ನನ್ನದ್ರೊಳಗಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ, ಅವನಂತ MP ಇರಬೇಕು ಅಂತೇಳಿ ನೀವು ನನ್ನ ಡಿಟ್ರಾಕ್ಟರ್ಸ್ ಅಂತ ಯಾರು ನನ್ನನ್ನು ಟೀಕಿಸುವಂಥವ್ರು ಕೂಡ ಪ್ರೀತಿಯ ಮಾತುಗಳನ್ನಾಡಿದ್ರಿ. ಇದರಿಂದ ದೊಡ್ಡದು ಏನೂ ಬೇಕಾಗಿಲ್ಲ. ಈ ಪ್ರೀತಿ ಸದಾ ಇರಲಿ. ಈ ನಿಮ್ಮ ಪ್ರೀತಿ, ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ 5 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತ ಹೇಳಿ ನಾನು ಖಚಿತವಾಗಿ ವಿಶ್ವಾಸ ಇಟ್ಟಿದ್ದೀನಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಇದೇ ತರಲಿ. ಇನ್ನು 5 ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು. ನಂತರ ಯಂಗ್ಸ್ಟರ್ಸ್ ಬರಬೇಕು, ಎಜುಕೇಟೆಡ್ಸ್ ಬರಬೇಕು. ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನಂದೇ ಯಾವುದೊಂದು ಪಡೆ ಕಟ್ತೀನಿ. ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ. ನಮ್ಮ ಜೊತೆ ಕೂತ್ಕೊಂಡು ಮೋದಿಜಿಯವ್ರು ಎಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರಲ್ಲ, ಆ ಮೋದಿಜಿಯವ್ರದ್ದು ಒಂದು ದೊಡ್ಡ ಸಪೋರ್ಟ್ ಗ್ರೂಪನ್ನು ಮಾಡೋಣ. ರಾಜಕಾರಣದಲ್ಲಿ ಬದಲಾವಣೆ ತರೋಣ. ನಮ್ಮ ಕರ್ನಾಟಕ ಒಂದು ಅದ್ಭುತವಾದ ರಾಜ್ಯ, ಎಲ್ಲ ರೀತಿಯ ರಿಸೋರ್ಸ್ಗಳಿರುವಂಥ ಇಡೀ ದೇಶದ ಏಕಮಾತ್ರ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ. ಈ ಕರ್ನಾಟಕನ ಬೇರೆ ದೊಡ್ಡ ಲೆವೆಲ್ಗೆ ನಾವು ತಗೊಂಡು ಹೋಗ್ಬೋದು. ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗಳಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ನಾವೆಲ್ಲ ಸೇರಿ ಕೆಲಸ ಮಾಡೋಣ. ನಿಮ್ಮಂಥವ್ರ ಕೈಗೆ, ಯಂಗ್ಸ್ಟರ್ಸ್ ಕೈಗೆ
ಈ ರಾಜ್ಯದ ರಾಜಕಾರಣನೂ ಕೂಡ ಸಿಗಬೇಕು, ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮಂಥವ್ರ ಜೊತೆ ನಾನೊಬ್ಬ ಮೆಂಟರ್ ಆಗಿ ಮುಂದಿನ 5 ವರ್ಷ ನನ್ನ ಕ್ಷೇತ್ರದ ಕೆಲಸಗಾರನಾಗಿಯೂ ಮಾಡ್ತೀನಿ. ಜೊತೆಗೆ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಂತರ ಯಾವುದೇ ಹಿನ್ನೆಲೆ ಇಲ್ಲದೆ ಇದ್ದಂಥವರು ರಾಜಕಾರಣಕ್ಕೆ ಅವರ ಶಿಕ್ಷಣ, ಅವರ ಈ ಟ್ಯಾಲೆಂಟಿನ ಬಲದಿಂದ ಬಂದು ನೀವು ಕೂಡ ಬದಲಾವಣೆ ತರುವಂತಹ ಒಂದು ವಾತಾವರಣ ಕಲ್ಪಿಸಬೇಕು. ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಊರೂರಲ್ಲಿ ಹನುಮಾನ್ ಜಯಂತಿನೂ ಮಾಡೋಣ. ಹನುಮಂತ ಯಾರ ಭಕ್ತ ಆಗಿದೆ? ರಾಮನ ಭಕ್ತ ಇದೆ. ಆ ರಾಮನ ಒಂದು ಆದರ್ಶ ಏನಿದೆಯಲ್ಲ ಅದಕ್ಕೆ ಅನುಗುಣವಾದಂತಹ ಒಂದು ಆಡಳಿತ ವ್ಯವಸ್ಥೆನ ಬರಬೇಕು. ಅದಕ್ಕೆ ನಿಮ್ಮ ಜೊತೆ ಎಲ್ಲ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲೂ ನಿಮ್ಮ ಹಾರೈಕೆ ಹೀಗೆ ಇರಲಿ. 1 or 2 ಡೇಸಲ್ಲಿ ಟಿಕೆಟ್ ಅನೌನ್ಸ್ ಆಗ್ಬೋದು. ಅದರಲ್ಲಿ ನಿಮ್ಮ ಪ್ರೀತಿ, ಹಾರೈಕೆ, ಆಶೀರ್ವಾದ, ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿ ನನಗೆ ಟಿಕೆಟ್ ಸಿಕ್ಕಿ ಇನ್ನು 5 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಕೊಡಗಿನ ಕಾವೇರಿ ತಾಯಿ, ಬೆಟ್ಟದಲ್ಲಿ ಕೂತಿರುವ ತಾಯಿ ಚಾಮುಂಡೇಶ್ವರಿ ಹಾಗೂ ಇಗ್ಗುತಪ್ಪ ದೇವರು ಹಾಗೂ ನಾನು ನಂಬಿರುವಂತಹ ಎಲ್ಲ ದೇವರುಗಳು ಕೈ ಹಿಡಿತಾರೆ. ನಿಮ್ಮ ಪ್ರಾರ್ಥನೆಗಳು ಫಲವನ್ನು ಕೊಡ್ತವೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ, 10 ವರ್ಷ ನಾನು ಕಾರ್ಯಕಾಲವನ್ನು ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಈ ಹಂತದಲ್ಲಿ ಇದೊಂದೇ ಫೇಸ್ಬುಕ್ ಲೈವ್ ಮಾಡೋವಂಥದ್ದು. ಹಾಗಾಗಿ ನೀವು ಇಷ್ಟು ದಿನ ನನ್ನನ್ನು ಕೈ ಹಿಡಿದು ಬೆಳೆಸಿದಿರಲ್ಲ, ಆಶೀರ್ವಾದ ಮಾಡಿದಿರಲ್ಲ, ಟೀಕೆ ಮುಖಾಂತರವೂ ನನ್ನನ್ನು ತಿದ್ದಿದಿರಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ. ಯಾವ ಕಾರಣಕ್ಕೂ ಅಲ್ಲ. ಜೊತೆಗೆ ನನ್ನ ಸಂಕೇಶ್ವರ ಸಾಹೇಬ್ರ ಬಗ್ಗೆ ನಾನು ಯಾವತ್ತೂ ಹಿಂಗೆ ಓಪನ್ ಆಗಿ ಹೇಳಿರಲಿಲ್ಲ. ಸಾಹೇಬ್ರ ಬಗ್ಗೆನೂ ಕೂಡ ನಾನು ಒಳ್ಳೆ ಮಾತಾಡಬೇಕಿತ್ತು. ನನ್ನ ವೇದಿಕೆ ಕೊಟ್ಟಂಥವ್ರು ನನ್ನ ವಿಶ್ವೇಶ್ವರ ಭಟ್ರು, ನಾವು ಇವ್ರಿಗೆಲ್ಲರಿಗೂ ಕೂಡ ಧನ್ಯವಾದನ ಹೇಳಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ, ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೋಸ್ಕರ ಸದಾ ನಾನು ಬದುಕಿರೋವರೆಗೂ ಕೂಡ ಅದನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ. ಈ ಕಳೆದ 4 ದಿನಗಳು ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ನನ್ನ ಹೃದಯಕ್ಕೆ ತಟ್ಟಿದೆ. ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್, ಎಷ್ಟು ಕೆಲಸ ಮಾಡಿದ್ರು ಬಯಸ್ಕೊಳ್ಳೋ ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಟಿಕೆಟಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ನಿಮ್ಮ ಒಳಗಿನ ಪ್ರೀತಿ ಅನ್ನೋದು ಜಾಗೃತವಾಗಿ ನೀವು ನನಗೆ ಒಂಥರ ಯು ಶವರ್ಡ್ ಲವ್ ಆನ್ ಮೀ. ನನ್ನ ಮೇಲೆ ಒಂಥರ ಅಷ್ಟು ಪ್ರೀತಿಯ ಮಳೆಯನ್ನು ಸುರಿಸಿದಿರಿ, ಪ್ರಾರ್ಥನೆಗಳ ಮಳೆಯನ್ನು ಸುರಿಸಿದಿರಿ. ನೀವು ನನ್ನ ಜೊತೆ ನಿಂತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ನಿಮ್ಗೆ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ, ಕಾವೇರಿ ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಕೊಡಗಿನ ಜನಕ್ಕೆ ನಾನು ಮತ್ತೊಂದು ಸರಿ ಹೇಳ್ತೀನಿ, ಮುಂದಿನ 5 ವರ್ಷ ಮೈಸೂರಿಗಿಂತಲೂ ಜಾಸ್ತಿ ನಿಮಗೆ ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ. ಮೈಸೂರು ಭಾಗದಲ್ಲಿ ಪಾರ್ಟಿ ವೀಕ್ ಆಗಿದ್ದರಿಂದಾಗಿ ಇಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ ಕೆಲಸವನ್ನು ಮಾಡಿದ್ದೀನಿ. ಇಲ್ಲೂ ಪಕ್ಷ ನೀವು ಲೀಡ್ ಕೊಡ್ತಾ ಇದ್ರಿ. ಈ ಸರಿ ಮೈಸೂರಲ್ಲೂ ಕೂಡ ಕನಿಷ್ಠ ಅಂದರೆ 1.5 ಲಕ್ಷ ಲೀಡ್ ತಗೊಳ್ಳೋಷ್ಟು ಮಟ್ಟಕ್ಕೆ ಇಲ್ಲಿ ಪಾರ್ಟಿನಲ್ಲಿ ನಾನು ಕಟ್ಟಿದ್ದೀನಿ. ನನ್ನ ಕೆಲಸದ ಮುಖಾಂತರವಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಮೋದಿಜಿಯವ್ರನ್ನ ಪ್ರಧಾನಿ ಮಾಡೋಣ. ದೇಶಕ್ಕೆ ಒಳ್ಳೇದಾಗಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು. ಕ್ಷೇತ್ರಕ್ಕೆ ಒಳ್ಳೇದಾಗಕ್ಕೆ ನಾನು ನೀವು ಒಟ್ಟಿಗೆ ಕೆಲಸ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೆರಡು ದಿನಗಳಲ್ಲಿ ಟಿಕೆಟ್ ಅನೌನ್ಸ್ ಆಗಬಹುದು. ವಿಶ್ವಾಸ ಇದೆ ನನಗೆ ಟಿಕೆಟ್ ಸಿಗುತ್ತೆ ಅಂತೇಳಿ. ನನ್ನನ್ನು ಮತ್ತೊಮ್ಮೆ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ ಅಂತೇಳಿ. ನನಗೆ ಟಿಕೆಟ್ ಸಿಗುತ್ತೆ, ನನ್ನ ಸೇವೆಗೆ ಅವಕಾಶ ಸಿಗುತ್ತೆ. ನಾನು ನಂಬಿರುವ ಎಲ್ಲ ದೇವರುಗಳು ಕೈ ಹಿಡಿತಾವೆ, ಚಾಮುಂಡಿ ತಾಯಿ ಕಾಪಾಡ್ತಾಳೆ. ನಾನು ನಂಬಿರುವ ಎಲ್ಲ ದೇವರುಗಳ ಬಗ್ಗೆ ನನಗೆ ವಿಶ್ವಾಸ ಇದೆ. ಸಂಸದನಾಗಿ 10 ವರ್ಷ ಸೇವೆಯನ್ನು ಪೂರ್ಣಗೊಳಿಸಿದ್ದೀನಿ. ಇನ್ನೊಂದು ಅವಧಿಯಲ್ಲಿ ಕೂಡ ನಾನು ಸೇವೆ ಮಾಡ್ತೀನಿ ಅನ್ನುವ ವಿಶ್ವಾಸ ಇದೆ. ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದಕ್ಕೆ ನಾನು ಚಿರಋಣಿ ಅಂತ ಫೇಸ್ಬುಕ್ ಲೈವ್ನಲ್ಲಿ ಹೇಳಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಬೇಕು. ಅದು ಕೇಳಿದ್ದು ಮೈಸೂರು ಮಹಾರಾಜರೂರು. ಈ ಮಹಾರಾಜರೂರಿನಲ್ಲಿ ಹೇಗೆ ಅಂತಂದ್ರೆ, ಈ ಮಹಾರಾಜರೂರಿನಲ್ಲಿ ಹೊಗಳು ಭಟ್ರು ಇರ್ತಾರೆ, ಚಾಡಿಕೋರರು ಇರ್ತಾರೆ, ಎಲ್ಲಾ ತರದವ್ರು ಇರ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ರಾಜಕಾರಣ ಮಾಡೋದು ಬಹಳ ಕಷ್ಟ. ಈ